ಲಾರ್ಡ್. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಈ ದಿನದ ದೇವರ ವಾಕ್ಯ ಎಲ್ಲರಿಗೂ ಕೂಡ, ಎಲ್ಲ ದೇವಜನರಿಗೂ ಕೂಡ ತಿಳಿದಿರುವಂತಹ ಒಂದು ವಾಕ್ಯವಾಗಿದೆ. ಮತ್ತಾಯನ ಬರೆದಂತಹ ಸುವಾರ್ತೆ 7ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ: ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು; ಹುಡುಕಿರಿ, ನಿಮಗೆ ಸಿಕ್ಕುವುದು; ತಟ್ಟಿರಿ, ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಹೌದು ಪ್ರಿಯರೇ, ಈ ವಾಕ್ಯ ಎಲ್ಲರಿಗೂ ಕೂಡ ಕಂಠಪಾಠವಾಗಿ ಇರುವಂತಹ ಒಂದು ವಾಕ್ಯವಾಗಿದೆ. ಆದರೂ ಕೂಡ ಈ ದಿನದಲ್ಲಿ ಒಂದು ವಾಕ್ಯವನ್ನು ನಾನು ನಿಮಗೆ ನೆನಪಿಸಲು ಬಯಸುತ್ತೇನೆ. ಅದೇನೆಂದರೆ, ಕೊನೆಯ ಭಾಗದಲ್ಲಿ ಈ ವಾಕ್ಯದ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ: ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಯಾಕೆ? ಬೇಡಿಕೊಳ್ಳುವಂತ ಪ್ರತಿಯೊಬ್ಬನು ಹೊಂದಿಕೊಳ್ಳುತ್ತಾನೆ. ಹುಡುಕುವಂತವನು ಪ್ರತಿಯೊಬ್ಬ, ಯಾರೆಲ್ಲ ಹುಡುಕುತ್ತಾರೋ ಅವರಿಗೆ ಸಿಕ್ಕುತ್ತದಂತೆ, ಯಾರೆಲ್ಲ ತಟ್ಟುತ್ತಾರೋ ಅವರಿಗೆ ತೆರೆಯುವಂತದ್ದಾಗಿದೆ. ಪ್ರಿಯರೇ, ಈ ದಿನದಲ್ಲಿ ನೀವು ಏನನ್ನು ಬೇಡಿಕೊಳ್ತಿದ್ದೀರೋ, ಬೇಡಿಕೊಳ್ಳಲಿಲ್ಲವೋ ಎಲ್ಲಾ ಕಾರ್ಯಗಳನ್ನ ದೇವರ ಸನ್ನಿಧಾನದಲ್ಲಿ ಇದೆ. ಯಾವುದನ್ನ ಕಳೆದುಕೊಂಡಿದ್ದೀರೋ ಅದನ್ನ ದೇವರ ಸನ್ನಿಧಾನದಲ್ಲಿ ಹುಡುಕಿರಿ. ದೇವರು ಅದನ್ನು ನಿಮಗೆ ಹುಡುಕಿ ಕೊಡುವಂತವರಾಗಿದ್ದಾರೆ. ಅನೇಕ ಮುಚ್ಚಿದಂತಹ ಬಾಗಿಲುಗಳು ನಿಮ್ಮ ಜೀವಿತದಲ್ಲಿ ಇರಬಹುದು, ಆದರೆ ದೇವರ ಸನ್ನಿಧಾನದಲ್ಲಿ ಆತನ ಒಂದು ಬಾಗಿಲನ್ನು ತಟ್ಟುವಾಗ ನಿಮಗೆ ಬೇಕಾಗಿರುವಂತಹ ಎಲ್ಲ ಬಾಗಿಲುಗಳು ತೆರೆಯಲ್ಪಡುತ್ತವೆ. ಪ್ರಿಯರೇ, ಬೇಡಿಕೊಳ್ಳುವಂತಹ ಪ್ರತಿಯೊಬ್ಬನು ಹೊಂದಿಕೊಳ್ಳುತ್ತಾನೆ. ಆದುದರಿಂದ ಈ ದಿನದಲ್ಲಿ ನಿಮಗೆ ಏನೆಲ್ಲ ಅಗತ್ಯವಿದೆಯೋ, ಏನು ನಿಮಗೆ ಬೇಕಾಗಿದೆಯೋ ಅದನ್ನ ದೇವರಿಗೆ ನಾವು ತಿಳಿಸಿಕೊಡೋಣ, ಪ್ರಾರ್ಥಿಸೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದಂತಹ ದೇವರೇ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು ಎಂಬುದಾಗಿ ಹೇಳಿದೆಯಾ ಸ್ವಾಮಿ. ಬೇಡಿಕೊಳ್ಳುವಂತಹ ಪ್ರತಿಯೊಬ್ಬೊಬ್ಬರು ಹೊಂದಿಕೊಳ್ತಾರೆ ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ನೀವು ಹೇಳಿದ್ದೀರಾ ಅಪ್ಪ. ಹುಡುಕುವಂತಹ ಪ್ರತಿಯೊಬ್ಬನು ಹೊಂದಿಕೊಳ್ಳುತ್ತಾನೆ, ತಟ್ಟುವಂತಹ ಪ್ರತಿಯೊಬ್ಬರಿಗೆ ತೆರೆಯುತ್ತದೆ ಎಂಬುದಾಗಿ ನೀವು ಹೇಳಿದ್ದೀರಾ ಅಪ್ಪ. ಅದೇ ಪ್ರಕಾರವಾಗಿ ಈ ಒಂದು ಸಮಯದಲ್ಲಿ ಯಾರೆಲ್ಲ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ತಿದ್ದಾರೋ, ಯಾರೆಲ್ಲ ನಿನ್ನ ಸನ್ನಿಧಾನದಲ್ಲಿ ಅಪ್ಪ ಅವರ ಜೀವಿತಕ್ಕೆ ಬೇಕಾಗಿರುವಂತಹ ಕಾರ್ಯಗಳ ಕುರಿತಾಗಿ ಹುಡುಕುತ್ತಿದ್ದಾರೋ, ಯಾರೆಲ್ಲ ಕರ್ತನೆ ಮುಚ್ಚಿದ ಬಾಗಿಲುಗಳು ಕರ್ತನೆ ಅವರ ಜೀವಿತಕ್ಕೆ ಬೇಕಾಗಿರುವಂತಹ ಬಾಗಿಲುಗಳು ತೆರೆಯಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದಾರೋ, ಎಲ್ಲರಿಗೂ ಸ್ವಾಮಿ ನಿಮ್ಮ ಒಂದು ಸಹಾಯ ಕರ್ತನೆ, ನಿಮ್ಮ ದಯೆ, ನಿಮ್ಮ ಪ್ರೀತಿ, ಕರುಣೆ, ಕೃಪೆ ಇರಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅವರ ಪ್ರಾರ್ಥನೆಗೆ ಸ್ವಾಮಿ ತಕ್ಕ ಸಮಯದಲ್ಲಿ ಉತ್ತರವನ್ನ ಕೊಟ್ಟು ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೆನ್.